ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ದಾರೆ. ಬಜೆಟ್ನಲ್ಲಿ ತಕ್ಷಣಕ್ಕೆ ವಾವ್ ಅನಿಸುವಂತಹ ಸಾಕಷ್ಟು ಜನಸ್ನೇಹಿತ ಅಂಶಗಳು ಕಾಣದೇ ಇದ್ರೂ ದೂರದೃಷ್ಟಿ ಇಟ್ಕೊಂಡು ಬಜೆಟ್ ಮಾಡಲಾಗಿದೆ. ಸುಮಾರು 20 ವರ್ಷಗಳ ದೂರದೃಷ್ಟಿ ಇಟ್ಕೊಂಡು ಬಜೆಟ್ ಮಂಡನೆ ಮಾಡಿದ್ದಾರೆ. ಮಧ್ಯಂತರ ಬಜೆಟ್ ಸೇರಿದಂತೆ 9 ಬಾರಿ ಬಜೆಟ್ ಮಂಡಿಸುವ ಮೂಲಕ ನಿರ್ಮಲಾ ಸೀತಾರಾಮನ್ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಮದ್ಯ ಹಾಗೂ ಸಿಗರೇಟ್ ಕಲ್ಲಿದ್ದಲು ದರ ಏರಿಕೆಯಾಗಿದೆ. ಉಳಿದಂತೆ ಬಿಡಿ, ಕ್ಯಾನ್ಸರ್ ಔಷಧಿ, ಬಯೋಗ್ಯಾಸ್, ಸೋಲಾರ್ ಬಿಡಿಭಾಗ, ವಿಮಾನದ ಬಿಡಿಭಾಗ, ವಿದೇಶಿ ಪ್ರಯಾಣ, ಮೊಬೈಲ್, ಬಟ್ಟೆ, ಎಲೆಕ್ಟ್ರಿಕ್ ವಾಹನ, ಲೆದರ್ ಶೂಸ್, ಮಧುಮೇಹದ ಔಷಧಿ ದರದಲ್ಲಿ ಇಳಿಕೆ ಆಗಿದೆ. ಇನ್ನು ಬಜೆಟ್ನಲ್ಲಿ ಮಹಾತ್ಮ ಗಾಂಧಿ ಹೆಸರಲ್ಲಿ ಗ್ರಾಮ್ ಸ್ವರಾಜ್ ಯೋಜನೆ ಜಾರಿ ಮಾಡಲಾಗಿದ್ದು, ಖಾದಿ ಮತ್ತು ಗ್ರಾಮೋದ್ಯಕ್ಕೆ ಒತ್ತು ನೀಡಲಾಗಿದೆ. ಟೆಕ್ಸ್ಟೈಲ್ಸ್ ಕೌಶಲಾಭಿವೃದ್ಧಿಗೆ ಸಮರ್ಥ್ 2.0 ಜಾರಿ ಮಾಡಲಾಗಿದೆ. ಇದರ ಜೊತೆಗೆ ರಾಷ್ಟ್ರೀಯ ಫೈಬರ್ ಸ್ಕೀಮ್ ಘೋಷಣೆ ಮಾಡಲಾಗಿದೆ. ಇನ್ನು ಕೃಷಿ ವಲಯದಲ್ಲಿ ಹೊಸ ಉದ್ಯೋಗ ಸೃಷ್ಟಿ ಅವಕಾಶ ನೀಡಲಾಗಿದೆ. ಭಾರತದಲ್ಲಿ ತೆಂಗು ಉತ್ಪಾದನೆಯಲ್ಲಿ ನಂಬರ್ 1 ಇದ್ದು, ಹೀಗಾಗಿ ತೆಂಗು ಅಭಿವೃದ್ಧಿ ಸ್ಕೀಮ್ ಘೋಷಿಸಲಾಗಿದೆ. ತೆಂಗು ಉತ್ಪನ್ನಗಳ ಅಭಿವೃದ್ಧಿಗೆ ಒತ್ತು ಕೊಡಲಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. 7 ರೈಲು ಹೈಸ್ಪೀಡ್ ಕಾರಿಡಾರ್ಗಳ ಘೋಷಣೆ ಮಾಡಲಾಗಿದ್ದು, ದೆಹಲಿ, ವಾರಣಾಸಿ, ಸಿಲಿಗುರಿಗೆ ಹೈಸ್ಪೀಡ್ ರೈಲು ಹಾಗೂ ಚೆನ್ನೈ ಟು ಬೆಂಗಳೂರಿಗೆ ಹೈಸ್ಪೀಡ್ ರೈಲನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ 20 ಜಲಮಾರ್ಗ ನಿರ್ಮಾಣದ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಈ ಬಾರಿ ಬಜೆಟ್ ತುಂಬಾ ನಿರಾಸದಾಯಕವಾಗಿದೆ. ಈ ಬಜೆಟ್ನಲ್ಲಿ ಏನೂ ಇಲ್ಲ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ. ಬಜೆಟ್ನಲ್ಲಿ ಯಾವುದೇ ಹೊಸ ಯೋಜನೆ ಇಲ್ಲ, ಬಡವರಿಗೆ, ಯುವಕರ ಉದ್ಯೋಗಕ್ಕೆ ಹಣದುಬ್ಬರದ ಬಗ್ಗೆ ವಿಶೇಷವಾಗಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಬಜೆಟ್ ಕುರಿತಂತೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶದ ನಿಜವಾದ ಬಿಕ್ಕಟ್ಟುಗಳತ್ತ ಗಮನ ಹರಿಸದ ಕುರುಡು ಬಜೆಟ್ ಇದು ಅಂತ ವ್ಯಂಗ್ಯ ಆಡಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು, ಯುವ ಜನರಿಗೆ ಉದ್ಯೋಗ ಇಲ್ಲ, ಉತ್ಪಾದನೆ ಕುಸಿತಾ ಇದೆ, ಹೂಡಿಕೆದಾರರು ಬಂಡವಾಳ ಹಿಂತೆಗೆದುಕೊಳ್ತಾ ಇದ್ದಾರೆ, ಇನ್ನು ರೈತರು ಕಷ್ಟದಲ್ಲಿದ್ದಾರೆ, ಜಾಗತಿಕ ಸವಾಲುಗಳು ಎದುರಾಗ್ತಾ ಇದೆ. ಆದರೆ ಈ ಬಜೆಟ್ ಅಲ್ಲಿ ಇದ್ಯಾವುದನ್ನು ಗಮನಿಸಿಲ್ಲ, ಎಲ್ಲ ಕ್ಷೇತ್ರಗಳನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತಾಡಿದ ಸಿಎಂ ಸಿದ್ದರಾಮಯ್ಯ, ಈ ಬಜೆಟ್ ನಿರಾಶಾದಾಯಕ ಬಜೆಟ್, ದೂರದೃಷ್ಟಿ ಇಲ್ಲದ ಬಜೆಟ್. ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವನಹಳ್ಳಿಯ ಬೆಟ್ಟೇನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಕೇಂದ್ರ ಬಜೆಟ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ದಿನ ವಿಸ್ತರಣೆಯಾಗಿದ್ದ ಜಂಟಿ ಅಧಿವೇಶನ ಇವತ್ತು ಆರಂಭ ಆಗಲಿದೆ. ಅಧಿವೇಶನದಲ್ಲಿ ಇಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ತೀವ್ರ ಸ್ವರೂಪ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಇವತ್ತು ಸಿಎಂ ಉತ್ತರ ಕೊಡಲಿದ್ದಾರೆ. ವಿಪಕ್ಷಗಳ ಟೀಕೆ, ಆರೋಪಗಳ ಜೊತೆಗೆ ಕೇಂದ್ರದ ಬಜೆಟ್ ಅಸ್ತ್ರ ಪ್ರಯೋಗ ಮಾಡೋ ಸಾಧ್ಯತೆ ಇದೆ. ರಾಜ್ಯಕ್ಕೆ ಆಗಿರೋ ಅನ್ಯಾಯ, ಅನುದಾನದ ತಾರತಮ್ಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಲಿದ್ದಾರೆ. ಈ ಮೂಲಕ ವಿಪಕ್ಷಗಳನ್ನ ಸದ್ದಡಗಿಸೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಅಪೆಕ್ಸ್ ಬ್ಯಾಂಕ್ನಂತೆ ಕೆಎಂಎಫ್ ಚುನಾವಣೆಯಲ್ಲೂ ಹಗ್ಗಜಗ್ಗಾಟ ಮುಂದುವರೆದಿದೆ. ಮಾರ್ಚ್ 6ಕ್ಕೆ ಕೆಎಂಎಫ್ ಚುನಾವಣೆ ದಿನಾಂಕ ನಿಗದಿ ಆಗಿದೆ. ಸಿಎಂ ಆಪ್ತ ರಾಘವೇಂದ್ರ ಹಿಟ್ನಾಳ್ ಮತ್ತು ಡಿಕೆಶಿ ಸಹೋದರ ಡಿಕೆ ಸುರೇಶ್ ನಡುವೆ ಪೈಪೋಟಿ ಇದೆ. ಡಿಕೆ ಬ್ರದರ್ಸ್ ವಿರುದ್ಧ ವಿರೋಧ ಪಡೆ ಒಗ್ಗೂಡ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಮುಜುಗರದ ಸೇಡನ್ನ ತೀರಿಸಿಕೊಳ್ಳೋಕೆ ರಾಜಣ್ಣ ಪ್ಲಾನ್ ಮಾಡಿದ್ದು, ರಾಜಣ್ಣಗೆ ಸಾಹುಕಾರ್ ಫ್ಯಾಮಿಲಿ ಸಾಥ್ ಕೊಟ್ಟಿದೆ. ಸದ್ಯ ಕರ್ನಾಟಕ ಹಾಲು ಮಹಾಮಂಡಳ 13 ನಿರ್ದೇಶಕ ಬಲವನ್ನು ಹೊಂದಿದೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ, ಬಾಲಚಂದ್ರ ಜಾರಕಿಹೊಳಿ ಅಂತ ಘಟಾನುಘಟಿಗಳಿದ್ದಾರೆ. ಇನ್ನು ಪಶುಸಂಗೋಪನಾ ಇಲಾಖೆ, ಸಹಕಾರ ಸಂಘಗಳ ಇಲಾಖೆಯಿಂದ 2 ಪ್ರತಿನಿಧಿಗಳಿಂದ ಮತದಾನ ನಡೆಯುತ್ತೆ. ಡಿಕೆ ಸುರೇಶ್ಗೆ ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಗಾದಿ ಸಿಗಬಾರದು ಅಂತ ರಾಜಣ್ಣ ಮತ್ತು ಸಾಹುಕಾರ್ ಫ್ಯಾಮಿಲಿ ಪ್ಲಾನ್ ಮಾಡಿಕೊಂಡಿದೆ. ವಿರೋಧಿ ಪಾಳೆಯಕ್ಕೆ ಎಚ್ಡಿ ರೇವಣ್ಣ ಕೂಡ ಸಾಥ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಪ್ರಥಮ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ. ಚುನಾವಣೆಯಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ ಬೆಂಬಲಿತರು 6 ಸ್ಥಾನಗಳು, ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು 5 ಹಾಗೂ ಕೆಎಚ್ಪಿ ಬಣದಿಂದ 2 ಗೆಲುವು ಸಾಧಿಸಿದ್ದಾರೆ. 13 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ 28 ಮಂದಿ ಕಣದಲ್ಲಿದ್ದರು. ಇದರ ಜೊತೆಗೆ ಸರ್ಕಾರಿ ನಾಮಿನಿ 5 ಸ್ಥಾನಗಳು ಇರೋದ್ರಿಂದ ಈ ಬಾರಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವೇ ಚಿಮುಲ್ ಆಡಳಿತ ಹಿಡಿಯೋದು ಖಚಿತವಾದಂತಾಗಿದೆ.
ಇನ್ನು ಚಿಮುಲ್ ಚುನಾವಣೆ ಹಿನ್ನೆಲೆ ಮತದಾರರನ್ನ ಸೆಳೆಯೋದಕ್ಕೆ ಬೆಳ್ಳಿ ಹಣದ ಆಮಿಷ ಒಡ್ಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕೈವಾರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕಡೆಯವರಿಂದ ಮತದಾರರಿಗೆ ಹಣ ಕೊಡ್ತಾ ಇರೋ ವಿಡಿಯೋ ವೈರಲ್ ಆಗಿದೆ. ಕಾಮಗಾರಿ ವೇಳೆ BWSSB ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಚೇಂಬರ್ಗೆ ಬಿದ್ದು 9ನೇ ಕ್ಲಾಸ್ ಬಾಲಕ ದುರ್ಮರಣ ಹೊಂದಿದ್ದಾನೆ. ಈ ಘಟನೆ ಬೆಂಗಳೂರಿನ ಕನಕಪುರ ರಸ್ತೆಯ ಪೈಪ್ಲೈನ್ನಲ್ಲಿ ನಡೆದಿದೆ. ಜಲಮಂಡಳಿ ಚೇಂಬರ್ ತೆಗೆದು ಮುಚ್ಚದೆ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿ ಪ್ರೀತಮ್ ಮೃತಪಟ್ಟಿದ್ದಾನೆ. ಮಗ ಕಾಣೆ ಆಗಿದ್ದಾನೆ ಅಂತ ಹೆತ್ತವರ ಹುಡುಕಾಟ ಶುರುವಾಗಿತ್ತು. ಎಲ್ಲೂ ಮಗ ಸಿಗದೇ ಇದ್ದಾಗ ಪೋಷಕರು ಕಗ್ಲಿಪುರ ಠಾಣೆಯಲ್ಲಿ ಜನವರಿ 29ರಂದು FIR ದಾಖಲಿಸಿದ್ರು. ಇನ್ನು ಚೇಂಬರ್ನಿಂದ ವಾಸನೆ ಬಂದಾಗ ಬಾಲಕನ ಶವ ಪತ್ತೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಸಾವು ಅಂತ ಪೋಷಕರು ಜಲಮಂಡಳಿಯ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಆಟೋ ಚಾಲಕನ ಬರ್ಬರ ಹತ್ಯೆ ಆಗಿದೆ. ಮೈಸೂರು ರಸ್ತೆಯ ಪಂತ್ರಪಾಳ್ಯದ ಅಂಬೇಡ್ಕರ್ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಆಟೋ ಚಾಲಕ ಗುಣ ಅನ್ನುವ ಸಾವಿಗೀಡಾಗಿದ್ದಾನೆ. ಗುಣ ಪಕ್ಕದ ಮನೆ ನಿವಾಸಿಯಿಂದಲೇ ಕೃತ್ಯ ನಡೆದಿದ್ದು ಬ್ಯಾಟರಾಯನಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗೆ ಬಲೆ ಬೀಸಿದ್ದಾರೆ. ಕೊಲೆಯಾದ ಗುಣ ಮತ್ತು ಆರೋಪಿ ಈ ಹಿಂದೆ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ರಂತೆ. ಇತ್ತೀಚೆಗೆ ಆಟೋ ನಿಲ್ಲಿಸೋ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿತ್ತು. ಈ ವಿಚಾರಕ್ಕೆ ಇಬ್ಬರೂ ಕೂಡ ಪೊಲೀಸ್ ಠಾಣೆ ಮೆಟ್ಲೇರಿದ್ರು. ಇವತ್ತು ಗುಣ ತನ್ನ ಸ್ನೇಹಿತ ವೇಲು ಜೊತೆ ಬೈಕಲ್ಲಿ ಬರುವಾಗ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಬ್ಯಾಟರಾಯನಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. 3 ಮಕ್ಕಳನ್ನ ನೇಣು ಹಾಕಿ ಕೊಲೆಗೈದು ಅಮ್ಮ ಆತ್ಮಹತ್ಯೆಗೆ ಯತ್ನಿಸಿರೋ ಪೈಪ್ ಗೋಡೌನ್ಗೆ ಬೆಂಕಿ ತಗುಲಿರುವ ಘಟನೆ ಬೆಂಗಳೂರಿನ ಚಾಮರಾಜಪೇಟೆ ರಾಯನ್ ಸರ್ಕಲ್ ಬಳಿ ನಡೆದಿದೆ. ಘಟನೆಯಲ್ಲಿ ಗೋಡೌನ್ನಲ್ಲಿದ್ದ ಹಲವು ವಸ್ತುಗಳು ಬೆಂಕಿಗಾಹುತಿಯಾಗಿದೆ. 3 ಅಗ್ನಿಶಾಮಕ ವಾಹನಗಳು ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ಗೋಡೌನ್ನಲ್ಲಿದ್ದ ಪೈಪ್ ಹಾಗೂ ಇತರೆ ಪ್ಲಾಸ್ಟಿಕ್ ವಸ್ತುಗಳು ಸುಟ್ಟು ಕರಕಲಾಗಿದೆ. ಕಲ್ಟ್ ಸಿನಿಮಾ ವೀಕ್ಷಣೆಗೆ ಮಕ್ಕಳನ್ನ ಕರ್ಕೊಂಡು ಬಂದ ಕುಟುಂಬಕ್ಕೆ ನಿರಾಸೆಯಾಗಿದೆ. ಕಲ್ಟ್ ಸಿನಿಮಾಗೆ ಸೆನ್ಸಾರ್ ಮಂಡಳಿ A ಸರ್ಟಿಫಿಕೇಟ್ ಕೊಟ್ಟಿರೋ ಹಿನ್ನೆಲೆ ಮಕ್ಕಳನ್ನ ಥಿಯೇಟರ್ ಒಳಗೆ ಬಿಟ್ಟಿಲ್ಲ. ಬೆಂಗಳೂರಿನ ಮೈಸೂರು ರಸ್ತೆಯ ಗ್ಲೋಬಲ್ ಮಾಲ್ ಬಳಿ ಘಟನೆ ನಡೆದಿದೆ. A ಸರ್ಟಿಫಿಕೇಟ್ ಇರೋ ಸಿನಿಮಾಗೆ ಮಕ್ಕಳನ್ನ ಬಿಟ್ಟರೆ ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಈ ಸಿನಿಮಾ ಬದಲಾಗಿ ಬೇರೆ ಸಿನಿಮಾ ನೋಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ನಾವು ಕಲ್ಟ್ ಸಿನಿಮಾನೇ ನೋಡಬೇಕು ಅಂತ ಕುಟುಂಬ ಹಠ ಹಿಡಿದಿದೆ. ಕೊನೆಗೂ ಕುಟುಂಬಸ್ಥರನ್ನ ಸಮಾಧಾನಪಡಿಸಿ ಮಾಲ್ ಸಿಬ್ಬಂದಿ ಕಳಿಸಿದ್ದಾರೆ. ಸ್ನೇಹಿತನ ಕಿಡ್ನಾಪ್ ಮಾಡಿ ಸುಲಿಗೆ ಮಾಡಿದ ಅಪ್ರಾಪ್ತ ಸೇರಿ 3ರನ್ನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಖಾಜಾ ಮತ್ತು ಜಾನ್ ಪೀಟರ್ ಬಂಧಿತ ಆರೋಪಿಗಳು. ಸ್ನೇಹಿತ ಬಸವರಾಜ್ ಎನ್ನುವವನ ಖಾಜಾ ಕಿಡ್ನಾಪ್ ಮಾಡಿದ್ದಾನೆ. ಗೂಡ್ಸ್ ಆಟೋ ಓಡಿಸ್ತಾ ಇದ್ದ ಬಸವರಾಜ್ ಕಾರು ತೆಗೆಯೋಕೆ ಹಣ ಹೊಂದಿಸಿಟ್ಟಿದ್ದ. ಈ ವಿಷಯ ತಿಳಿದು ಖಾಜಾ ಸ್ನೇಹಿತರ ಜೊತೆ ಸೇರಿ ಬಸವರಾಜ್ ಕಿಡ್ನಾಪ್ ಮಾಡಿದ್ದಾನೆ. ಕಿಡ್ನಾಪ್ ಮಾಡಿ 1500 ಸುಲಿಗೆ ಮಾಡಿದ್ದಲ್ಲದೆ 50,000ಕ್ಕೂ ಡಿಮ್ಯಾಂಡ್ ಮಾಡಿದ್ದಾನೆ. ಬಳಿಕ ಅಲ್ಲಿಂದ ಬಸವರಾಜ್ ತಪ್ಪಿಸಿಕೊಂಡು ಪೊಲೀಸರಿಗೆ ದೂರು ಕೊಟ್ಟಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ. ಕೊಪ್ಪಳ ನಗರದ ಬೇಲ್ದಾರ ಕಾಲೋನಿಯ ಮಾರುತಿ ಬೋಚನಹಳ್ಳಿ ಎನ್ನುವವ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪ ಸಾಬೀತಾಗಿದೆ. ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಆರೋಪಿಗೆ 20 ವರ್ಷಗಳ ಜೈಲು ಶಿಕ್ಷೆ ಹಾಗೂ 70,000 ರೂಪಾಯಿ ದಂಡ ವಿಧಿಸಿದ್ದಾರೆ. 2024 ಫೆಬ್ರವರಿ 17ರಂದು ಸಂತ್ರಸ್ತೆ ಮೇಲೆ ಅತ್ಯಾಚಾರ ಎಸಗಿ ಬಲವಂತವಾಗಿ ತಾಳಿ ಕಟ್ಟಿದ್ದ. ಈ ಬಗ್ಗೆ ನ್ಯಾಯಾಲಯ ವಿಚಾರಣೆ ಕೂಡ ನಡೆಸಿತ್ತು. ಆರೋಪ ಸಾಬೀತಾಗಿದ್ದು ಶಿಕ್ಷೆ ವಿಧಿಸಲಾಗಿದೆ. ಬಾಗಲಕೋಟೆಯಲ್ಲಿ ಮೊಬೈಲ್ ಟವರ್ ಹತ್ತಿ ವ್ಯಕ್ತಿ ಹುಚ್ಚಾಟ ಆಡಿದ್ದಾನೆ. ಅರ್ಜುನ್ ನಾಟೀಕರ್ ಅನ್ನುವ ಟವರ್ ಹತ್ತಿ ಕೆಲಕಾಲ ಆತಂಕ ಮೂಡಿಸಿದ್ದ. ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಕುಡಿದ ಮತ್ನಲ್ಲಿ ಈ ರೀತಿ ಹುಚ್ಚಾಟ ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಟವರ್ ಮೇಲೆ ನಿಂತ್ಕೊಂಡು ಕೆಳಗೆ ಇದ್ದವರಿಗೆ ಫೋನ್ ಮಾಡಿ ಪೋಸ್ ಕೊಟ್ಟಿದ್ದಾನಂತೆ. ಬಳಿಕ ಫೋನ್ನಲ್ಲಿ ಮಾತಾಡಿ ಗ್ರಾಮಸ್ಥರು ಕೆಳಗಿಳಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ದೃಶ್ಯ ವೈರಲ್ ಆಗಿದೆ. ಖತರ್ನಾಕ್ ಕಳ್ಳರ ಹಾವಳಿಯಿಂದ ಯಾದಗಿರಿಯ ಕುರಿಗಾಹಿಗಳು ಹೈರಾಣಾಗಿದ್ದಾರೆ. ಯಾದಗಿರಿಯ ಗುರುಮಠಕಲ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ 1.5 ತಿಂಗಳಲ್ಲಿ 500ಕ್ಕೂ ಹೆಚ್ಚು ಕುರಿಗಳು ಕಳ್ಳತನ ಆಗಿದೆ. ಕಳ್ಳರ ಹಾವಳಿಯಿಂದ ಕುರಿಗಾಹಿಗಳು ದಿಕ್ಕು ತೋಚದಂತಾಗಿದೆ. ಇನ್ನು ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕೂಡಲೇ ಕಳ್ಳರನ್ನ ಸೆರೆ ಹಿಡಿಬೇಕು, ಕಳ್ಳತನ ಪ್ರಕರಣಗಳು ಹೀಗೆ ಮುಂದುವರೆದರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರನ್ನ MDMA ಡ್ರಗ್ಸ್ ಹೆಮ್ಮಾರಿ ಕಾಡ್ತಾ ಇದೆ.
6 ತಿಂಗಳ ಅಂತರದಲ್ಲಿ 2 MDMA ತಯಾರಿಕಾ ಘಟಕ ಪತ್ತೆಯಾಗಿದೆ. ಪೊಲೀಸರ ನಿದ್ರೆಗೆಡಿಸಿದೆ ಈ ಪ್ರಕರಣ. ಈ ಹಿನ್ನೆಲೆ ಮಾದಕ ವಸ್ತುಗಳ ಹಾವಳಿಗೆ ಬ್ರೇಕ್ ಹಾಕೋಕೆ ಪೊಲೀಸರು ಸಮರ ಸಾರಿದ್ದಾರೆ. ಸಮಾಜಘಾತಕ ಶಕ್ತಿಗಳ ವಿರುದ್ಧ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಡಿಸಿಪಿ ಸುಂದರ್ ರಾಜ್ ಮಾರ್ಗದರ್ಶನದಲ್ಲಿ 14 ತಂಡಗಳನ್ನು ರಚಿಸಿದ್ದಾರೆ. ಈಗಾಗಲೇ ಕೈಗಾರಿಕೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೆಮಿಕಲ್ ಆಧಾರಿತ ಫ್ಯಾಕ್ಟರಿಗಳನ್ನು ವಿಶೇಷವಾಗಿ ಟಾರ್ಗೆಟ್ ಮಾಡಿರೋ ಪೊಲೀಸರು ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ. ಎಳೆ ವಯಸ್ಸಲ್ಲೇ ಮಕ್ಕಳು ಡ್ರಗ್ಸ್ ದಾಸರಾಗ್ತಾ ಇದ್ದಾರೆ. ಮಂಗಳೂರಲ್ಲಿ ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟಬಲ್ ಟ್ರಸ್ಟ್ ವಿನೂತನ ಪ್ರಯತ್ನ ಮಾಡ್ತಾ ಇದೆ. ಮಕ್ಕಳಿಗಾಗಿ ರಾಷ್ಟ್ರಮಟ್ಟದ ಖುರಾನ್ ಪಠಣ ಸ್ಪರ್ಧೆ ಏರ್ಪಡಿಸಿತ್ತು. ದೇಶದ 2,500ಕ್ಕೂ ಅಧಿಕ ಮುಸ್ಲಿಂ ಬಾಲಕ ಬಾಲಕಿಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಪ್ರಥಮ ಸ್ಥಾನ ವಿಜೇತರಿಗೆ 1,11,111 ರೂಪಾಯಿ, ದ್ವಿತೀಯ ಸ್ಥಾನ ವಿಜೇತರಿಗೆ 55,555 ರೂಪಾಯಿ, ತೃತೀಯ ಸ್ಥಾನದ ವಿಜೇತರಿಗೆ 33,333 ರೂಪಾಯಿ ಚೆಕ್ ಕೊಡಲಾಗಿದೆ. ದಾವಣಗೆರೆ ನಗರದ ಗುರುಕುಲ ಶಾಲೆಯ ಯುಕೆಜಿ ವಿದ್ಯಾರ್ಥಿನಿ ಪುಣ್ಯ ಅಪೂರ್ವ ಪ್ರತಿಭೆಯಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ 2026ರ ವರ್ಷದ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಬಾಲಕಿ ಪುಣ್ಯ ಕನ್ನಡ ರಾಜ್ಯೋತ್ಸವದ ಮಹತ್ವ ಪ್ರತಿಬಿಂಬಿಸೋ ವಿಷಯದ ಮೇಲೆ 5 ನಿಮಿಷ 30 ಸೆಕೆಂಡುಗಳ ಕಾಲ ನಿರ್ವಿಘ್ನವಾಗಿ ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಮನಮೋಹಕ ಕನ್ನಡ ಭಾಷಣ ಮಾಡಿದ್ದಾರೆ. ತೀರ್ಪುಗಾರರು ಹಾಗೂ ಶ್ರೋತೃಗಳ ಮನಗೆದ್ದಿದ್ದಾರೆ. ಜೊತೆಗೆ ಶಾಲೆಯ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದ್ದಾರೆ. ಭರತ ಹುಣ್ಣಿಮೆ ನಿಮಿತ್ತ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ದೊಡ್ಡ ಮೈಲಾರದ ಮೈಲಾರ ಲಿಂಗೇಶ್ವರನ ಈ ವರ್ಷದ ಕಾರ್ಣಿಕ ನುಡಿದಿದೆ. ಅಂಬಲಿ ರಾಶಿಗೆ ಮುತ್ತಿನ ಗಿಣಿ ಸಮೃದ್ಧ ಆಯ್ತಲೆ ಪರ ಕಾರ್ಣಿಕ ನುಡಿಯನ್ನ ಗೊರವಯ್ಯ ನುಡಿದಿದ್ದಾರೆ. ಈ ಬಾರಿಯೂ ಮಳೆ ಬೆಳೆ ಉತ್ತಮ ಆಗುತ್ತೆ ಅನ್ನೋದು ಈ ವಾಣಿಯಾಗಿದೆ. ಮೈಲಾರ ಲಿಂಗೇಶ್ವರನ ದರ್ಶನಕ್ಕೆ ಬಂದಿದ್ದ ಸಾವಿರಾರು ಭಕ್ತರು ಕಾರ್ಣಿಕವನ್ನ ಕಣ್ತುಂಬಿಕೊಂಡಿದ್ದಾರೆ. ಇತ್ತ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಅದ್ಧೂರಿ ರಥೋತ್ಸವ ಜರುಗಿದೆ. ಲಕ್ಷ್ಮೀ ವೆಂಕಟರಮಣ ದೇವರ ಜಾತ್ರೆ ವೇಳೆ ರಥೋತ್ಸವ ನೆರವೇರಿದೆ. ಇವತ್ತು 2 ರಥ ಎಳೆಯುವ ವಿಶೇಷ ಜಾತ್ರೆ ಆಗಿದ್ದು 2 ಗರುಡ ದರ್ಶನ ಆಗಿದೆ. ಜಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು ಗರುಡ ದರ್ಶನ ಹಾಗೂ ರಥೋತ್ಸವ ನೋಡಿ ಪುನೀತರಾಗಿದ್ದಾರೆ. ಬಳ್ಳಾರಿಯ ಆರಾಧ್ಯ ದೈವ ಕೋಟೆ ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆದಿದೆ. ಜಾತ್ರೆಗೆ ಬಳ್ಳಾರಿಯಿಂದ ಮಾತ್ರ ಅಲ್ಲದೆ ಹೊರಗಿನ ಜಿಲ್ಲೆಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿದರು. ಜಾತ್ರಾ ಮಹೋತ್ಸವದಲ್ಲಿ ಡೊಳ್ಳು ಕುಣಿತ, ಗೊರವ ಕುಣಿತ, ಗೊಂಬೆ ಕುಣಿತ, ಮಂಗಳ ವಾದ್ಯದ ತಂಡ ಹಾಗೂ ವಿವಿಧ ಜಾನಪದ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸುವ ಮೂಲಕ ಕಲಾವಿದರು ರಥೋತ್ಸವಕ್ಕೆ ಮೆರುಗು ತಂದಿದ್ದಾರೆ. ಇನ್ನು ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ವಿವಿಧ ಗಣ್ಯರು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ಕನಕಪುರದಲ್ಲಿ ಅದ್ಧೂರಿಯಾಗಿ ಕನಕೋತ್ಸವ ಕಾರ್ಯಕ್ರಮ ನಡೆದಿದೆ. ಕೊನೆಯ ದಿನದ ಕಾರ್ಯಕ್ರಮಕ್ಕೆ ತಾರೆಯರ ದಂಡೇ ಬಂದಿದೆ. ಕನಕಪುರ ನಗರದ ಮುನ್ಸಿಪಲ್ ಮೈದಾನದಲ್ಲಿ ಸಮಾರಂಭ ನಡೆದಿದ್ದು ಸಾವಿರಾರು ಜನ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ, ರಿಯಲ್ ಸ್ಟಾರ್ ಉಪೇಂದ್ರ, ಚಂದನ್ ಶೆಟ್ಟಿ, ನವೀನ್ ಸಜ್ಜು ಕೂಡ ಭಾಗಿಯಾಗಿದ್ದರು. ಈ ವೇಳೆ ಮಸ್ತ್ ಡೈಲಾಗ್ಸ್ ಹೇಳಿ ಹಾಡುಗಳನ್ನು ಹಾಡೋ ಮೂಲಕ ಜನರನ್ನ ರಂಜಿಸಿದ್ದಾರೆ. ಅಬ್ಬಬ್ಬ ಹೈ ಹೀಲ್ಸ್ ಅಲ್ಲಿ ಫ್ಲೋರಿಗಿಳಿದರೆ ಪರ್ಷನ್ ಕ್ಯಾಟೇಶನ್ ನೀನು ಎಡಗಡ ಬಲಗಡ ಮೇಲ್ಗಡ ಕೆಳಗಡ ಸುತ್ತಂಗ್ ಮಾಡ್ತಿ. ಈ ಕನಕೋತ್ಸವವೇ ಇನ್ನು ಇದೇ ವೇಳೆ ಕನಕೋತ್ಸವ ವೇದಿಕೆಯಲ್ಲಿ ಡಿಕೆಶಿ ಮಾತಾಡಿದ್ದಾರೆ. ನಿಮ್ಮ ಆಶೀರ್ವಾದ ನನಗಿರಲಿ, 2027-28ರಲ್ಲಿ ಇದು ಕರ್ನಾಟಕದ ಉತ್ಸವ ಮಾಡೋಣ ಅಂತ ಹೇಳಿದ್ದಾರೆ. ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಇವತ್ತು ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. ಬೆಳಗ್ಗೆ 10ವರೆಗೆ ಮೇಳಕ್ಕೆ ಸಚಿವ ಎಂಬಿ ಪಾಟೀಲ್ ಉದ್ಘಾಟನೆ ಮಾಡ್ತಿದ್ದಾರೆ. ಕೌಶಲ್ಯ ಅಭಿವೃದ್ಧಿ ಇಲಾಖೆ ವಿಜಯಪುರ ಜಿಲ್ಲಾಡಳಿತ ಸಹಯೋಗದೊಂದಿಗೆ ಮೇಳ ಆಯೋಜನೆ ಮಾಡಲಾಗಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 9,609 ಉದ್ಯೋಗ ಆಕಾಂಕ್ಷಿಗಳ ನೋಂದಣಿ ಆಗಿದೆ. ಈ ಪೈಕಿ 2,911 ಮಹಿಳೆಯರು, 6,675 ಪುರುಷರು, 23 ಇತರೆ ನೋಂದಣಿ ಮಾಡಿದ್ದಾರೆ. ರಾಜ್ಯ ಹಾಗೂ ದೇಶದ 150ಕ್ಕೂ ಹೆಚ್ಚು ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿವೆ. ಕೊನೆ ಕ್ಷಣದಲ್ಲಿ ಬಂದವರಿಗೂ ಕೂಡ ಸ್ಥಳದಲ್ಲೇ ನೋಂದಣಿ ಮಾಡೋಕೆ ಅವಕಾಶ ಇದೆ. ಶಿವಮೊಗ್ಗದ ಹೊಸನಗರದ ಗೇರುಪುರದ ಹಿಂದುಳಿದ ವರ್ಗಗಳ ಇಂದಿರಾ ಗಾಂಧಿ ವಸತಿ ಶಾಲೆಯ 10ನೇ ತರಗತಿಯ ಭುವನ್ ಎಸ್
ವಿಶೇಷ ಪ್ರತಿಭೆ ಹೊಂದಿದ್ದಾನೆ. ಈತ ಶಾಲೆಯ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳ ಹಾಗೂ ಶಿಕ್ಷಕರ ಮುಖವನ್ನು ನೋಡದೆ ಕೇವಲ ಪಾದಗಳನ್ನು ನೋಡಿ ಸರಾಗವಾಗಿ ವೇಗವಾಗಿ ಅವರನ್ನು ಗುರುತಿಸ್ತಾನೆ. ಭುವನ್ ಸೊರಬ ತಾಲೂಕಿನ ಮಂಗರ್ಷಿಕೊಪ್ಪದ ಶೇಷಗಿರಿ ಬಿ ಮತ್ತು ಹೇಮಾವತಿ ದಂಪತಿಯ ಪುತ್ರ. ಈತನ ಈ ಪ್ರತಿಭೆಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತ ಆಗಿದೆ. ನಿಖಿತ್ ಎನ್ಆರ್, ಮನೀಶ್ ಜಿ, ಪ್ರೀತಮ್ HP, ಅಭಯ್ ಬಿ ಗೌಡ, MP ಪ್ರೀತಮ್ ಯಾದವ್, ಚಿರಾಯು, ರಾಘವೇಂದ್ರ PT. ಫೆಬ್ರವರಿ 7ರಿಂದ ಆರಂಭ ಆಗಲಿರುವ T20 ವಿಶ್ವಕಪ್ನಲ್ಲಿ ಭಾಗವಹಿಸೋಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಒಪ್ಪಿಗೆ ಸೂಚಿಸಿದೆ. ಆದರೆ ಫೆಬ್ರವರಿ 15ರಂದು ಭಾರತದ ವಿರುದ್ಧ ನಿಗದಿಯಾಗಿರುವ ಪಂದ್ಯದಲ್ಲಿ ಆಟ ಆಡೋದಿಲ್ಲ ಅಂತ ಪಾಕ್ ಸರ್ಕಾರ ಹೇಳಿದೆ. PCB ಬದಲು ಪಾಕ್ ಸರ್ಕಾರವೇ ಭಾರತದ ಜೊತೆ ಕ್ರಿಕೆಟ್ ಆಡೋದಿಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದೆ. ಪಾಕ್ ನಿರ್ಧಾರಕ್ಕೆ ICC ಗರಂ ಆಗಿದ್ದು ತೀರ್ಮಾನ ಮರುಪರಿಶೀಲಿಸದೇ ಇದ್ರೆ ಪಾಕ್ ಕ್ರಿಕೆಟ್ ಮೇಲೆ ದೀರ್ಘಕಾಲದ ಪರಿಣಾಮ ಬೀರುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಫೆಬ್ರವರಿ 15ಕ್ಕೆ ಶ್ರೀಲಂಕಾದ ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ನಿಗದಿ ಆಗಿತ್ತು. ಮೊಹಾಲಿಯಲ್ಲಿ ನಡೆದ ರಣಜಿ ಪಂದ್ಯದಲ್ಲಿ ಕರ್ನಾಟಕ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶ ಮಾಡಿದೆ. IS ಬಿಂದ್ರಾ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಕರ್ನಾಟಕ ಪಂಜಾಬ್ ವಿರುದ್ಧ ಅದ್ಭುತ ಗೆಲುವು ಸಾಧಿಸಿದೆ. ಕೊನೆಯ ದಿನ ನಾಯಕ ದೇವದತ್ ಪಡಿಕ್ಕಲ್ 85 ಎಸೆತಗಳಲ್ಲಿ 120 ರನ್ ಗಳಿಸುವ ಮೂಲಕ 250 ರನ್ಗಳ ಗುರಿ ಭೇದಿಸಿದ್ದಾರೆ. 5 ವಿಕೆಟ್ಗಳ ಗೆಲುವಿನೊಂದಿಗೆ ಕರ್ನಾಟಕ ಗ್ರೂಪ್ ಬಿಯಲ್ಲಿ 27 ಅಂಕ ಪಡೆದು 2ನೇ ಸ್ಥಾನದಲ್ಲಿದೆ. ಇನ್ನು ಕ್ವಾರ್ಟರ್ ಫೈನಲ್ನಲ್ಲಿ ಪಡಿಕ್ಕಲ್ ತಂಡ ಮುಂಬೈ ವಿರುದ್ಧ ಸೆಣಸಲಿದೆ. ನಟ ವಿನಯ್ ರಾಜ್ಕುಮಾರ್ ಹುಬ್ಬಳ್ಳಿಗೆ ಆಗಮಿಸಿದ್ರು. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಸಂಘದಿಂದ ಹಾಗೂ ಯುವ ಕರ್ನಾಟಕ ವೇದಿಕೆಯಿಂದ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಲಾಯಿತು. ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿ ಅವರು ವಿನಯ್ ರಾಜ್ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿದ ನಂತರ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಮಾಡೋಕೆ ವಿನಯ್ ರಾಜ್ಕುಮಾರ್ ಗೋಕಾಕ್ ಕಡೆಗೆ ಸಾಗಿದರು. ಪ್ರಪಂಚದ ನಾನಾ ದೇಶಗಳ ಸಿನಿಮಾಗಳನ್ನು ಒಂದೇ ವೇದಿಕೆಯಲ್ಲಿ ನೋಡೋ ಅವಕಾಶ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಮೂಲಕ ಸಿಗ್ತಾ ಇದೆ. ಲುಲು ಮಾಲ್, ಸುಚಿತ್ರಾ ಫಿಲ್ಮ್ ಸೊಸೈಟಿ, ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂತಹ ಚಿತ್ರೋತ್ಸವದಲ್ಲಿ ಚಿತ್ರಪ್ರೇಮಿಗಳು ಉತ್ಸಾಹದಿಂದ ಪಾಲ್ಗೊಳ್ತಿದ್ದಾರೆ. ಚಿತ್ರೋತ್ಸವ 4ನೇ ದಿನಕ್ಕೆ ಕಾಲಿಟ್ಟಿದ್ದು ಕನ್ನಡದ ಕಾಂತಾರ ಚಾಪ್ಟರ್ 1, ಕನಸೆಂಬೋ ಕುದುರೆಯನ್ನ ಏರಿ, ಜೀವನ ಚೈತ್ರ, ಸಂಧ್ಯಾರಾಗ ಸಿನಿಮಾಗಳನ್ನು ನೋಡಬಹುದಾಗಿದೆ. 94 ವರ್ಷದ ಸಿಂಗೀತಂ ಶ್ರೀನಿವಾಸ್ ಈ ಇಳಿ ವಯಸ್ಸಲ್ಲೂ ನಿರ್ದೇಶನಕ್ಕೆ ಮುಂದಾಗಿದ್ದಾರೆ. ಈ ಸಿನಿಮಾದಲ್ಲಿ ಕಲ್ಕಿ ಖ್ಯಾತಿಯ ವೈಜಯಂತಿ ಮೂವೀಸ್ ಹಣ ಹೂಡಲಿದೆ. ಸದ್ಯಕ್ಕೆ ಈ ಸಿನಿಮಾದ ಟೈಟಲ್ ಆಗಲಿ ಸ್ಟಾರ್ ಕಾಸ್ಟ್ ಆಗಲಿ ರಿವೀಲ್ ಆಗಿಲ್ಲ. ಅಂದಾಗೆ ಸಿಂಗೀತಂ ಶ್ರೀನಿವಾಸ್ ಕನ್ನಡದ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಆನಂದ್ ಸೇರಿದಂತೆ ಹಲವಾರು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ.